ನಮಸ್ಕಾರಗಳು. ಜ್ಞಾನದ ಗಣಿ ಮತ್ತು ಮಾನವೀಯತೆ ಸಂಕೇತವಾದ ಕುಂಭ ರಾಶಿಯ ಬಂಧುಗಳೇ, ನೀವು ಯಾವತ್ತೂ ಗುಂಪಿನಲ್ಲಿ ಒಬ್ಬರಾಗಿ ಇರಲು ಬಯಸುವವರಲ್ಲ, ಗುಂಪಿಗೆ ದಾರಿ ತೋರಿಸುವವರು. ಆದರೆ ಕುಂಭ ರಾಶಿಯವರೇ, ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಹಣೆಬರಹದ ದಾರಿ ತಪ್ಪಿದಂತೆ ಅನಿಸುತ್ತಿದೆಯೇ? ಎಷ್ಟೋ ಸಲ ಅಂದುಕೊಂಡಿದ್ದೀರಾ ಅಲ್ವಾ, ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತೇನೆ, ಆದರೆ ನನ್ನನ್ನೇ ಏಕೆ ಎಲ್ಲರೂ ದೂರ ತಳ್ಳುತ್ತಾರೆ ಅಂತ. ನಿಮಗೆ ಬುದ್ಧಿವಂತಿಕೆಯನ್ನು ಅಹಂಕಾರ ಎಂದು ಜಗತ್ತು ಹೀಯಾಳಿಸಿದಾಗ, ನಿಮ್ಮ ಪ್ರಾಮಾಣಿಕತೆಗೆ ಬೆಲೆ ಸಿಗದೆ ಹೋದಾಗ, ಆ ರಾತ್ರಿಯ ಮೌನದಲ್ಲಿ ನೀವು ಅನುಭವಿಸಿದ ಆ ನೋವು ಆ ದೇವರಿಗೆ ಗೊತ್ತು. ಕುಂಭ ರಾಶಿಯವರೇ, ಇಂದು ಫೆಬ್ರವರಿ 26 ಗುರುವಾರ. ಇಂದಿನ ಸೂರ್ಯೋದಯ ನಿಮ್ಮ ಪಾಲಿಗೆ ಬರೀ ದಿನವಲ್ಲ, ಅದು ನಿಮ್ಮ ಬದುಕಿನ ಹೊಸ ಅಧ್ಯಾಯ. ವಿಡಿಯೋವನ್ನು ಮಿಸ್ ಮಾಡದೆ. ಇಂದು ನಿಮ್ಮ ಶನಿ ಗುರು ಬಲದ ಪವಾಡ ಶುರುವಾಗಿದೆ. ಕುಂಭ ರಾಶಿಯವರೇ, ನಿಮ್ಮ ರಾಶಿಯಲ್ಲಿ ನಿಮ್ಮ ಅಧಿಪತಿ ಶನಿದೇವ ಇರುವುದರಿಂದ ಇಂದು ಶಾಸಯೋಗದ ಬಲ ನಿಮಗಿದೆ. ನಿಮ್ಮನ್ನು ಹತ್ತಿಕ್ಕಲು ಪ್ರಯತ್ನಿಸಿದವರು ಹಿಂದೆ ಪಶ್ಚಾತ್ತಾಪ ಪಡಲಿದ್ದಾರೆ. ದೇವಗುರು ಬೃಹಸ್ಪತಿಯ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬಿದ್ದಿರುವುದರಿಂದ ನಿಮ್ಮ ಕೆಲಸದಲ್ಲಿ ಜಯ ಸಿಗಲಿದೆ. ಇಷ್ಟು ದಿನ ನಿಮ್ಮ ತಲೆಯನ್ನು ಕೊರೆಯುತ್ತಿದ್ದ ಗೊಂದಲಗಳು ಇಂದು ಮಾಯವಾಗಿ ಒಂದು ಸ್ಪಷ್ಟವಾದ ನಿರ್ಧಾರಕ್ಕೆ ಬರಲಿದ್ದೀರಾ. ಸಕಾರಾತ್ಮಕ ಶಕ್ತಿಗಳ ಅಂತ್ಯ. ನಿಮ್ಮ ಮನೆತನದ ಮೇಲೆ ಇದ್ದ ದೃಷ್ಟಿ ದೋಷ ಇಂದು ನಿವಾರಣೆಯಾಗಲಿದೆ. ಕಚೇರಿಯಲ್ಲಿ ಅಥವಾ ವ್ಯವಹಾರದಲ್ಲಿ ನಿಮ್ಮನ್ನು ಐಡಿಯಾಗಳು ಬೇರೆಯವರು ಕದ್ದು ತಾವೇ ಗ್ರೇಟ್ ಎಂದು ಮೆರೆಯುತ್ತಿದ್ದರೂ ಇಂದು ಅವರಿಗೆ ತಕ್ಕ ಉತ್ತರ ಸಿಗಲಿದೆ. ಹಣದ ವಿಚಾರದಲ್ಲಿ ನೀವು ತುಂಬ ಜಿಪುಣರಲ್ಲದಿದ್ದರೂ ನಿಮ್ಮ ಅವಶ್ಯಕತೆಗೆ ಹಣವಿಲ್ಲದೆ ನೀವು ಒದ್ದಾಡಿದ ದಿನಗಳು ನೆನಪಿದೆಯೇ? ನಿಮ್ಮ ಕುಟುಂಬದ ಕಷ್ಟಗಳು ಯಾರೊಂದಿಗೂ ಹಂಚಿಕೊಳ್ಳಲಾಗದೆ ಒಳಗೆ ಉರಿದು ಹೊರಗೆ ನಗು ಬೀರುತ್ತಿದ್ದ ಆ ದಿನಗಳು ಹಿಂದೆ ಅಂತ್ಯ. ಇಂದು ಧನಸ್ಥಾನದಲ್ಲಿ ಗುರುವಿನ ಕೃಪೆ ಇದೆ. ಅನಿರೀಕ್ಷಿತವಾಗಿ ಹಣದ ಲಾಭವಾಗಿದೆ. ಅದು ಹಳೆಯ ಇನ್ಶೂರೆನ್ಸ್ ಇರಬಹುದು ಅಥವಾ ಷೇರು ಮಾರುಕಟ್ಟೆಯ ಲಾಭ ಇರಬಹುದು. ಇಂದಿನಿಂದ ನಿಮ್ಮ ಆರ್ಥಿಕ ಸ್ಥಿತಿ ಬೆಟ್ಟದಂತೆ ಭದ್ರವಾಗಲಿದೆ. ಸಾಲ ಮುಕ್ತ ಜೀವನ ಇಂದು ನಾಂದಿ ಹಾಡಲಿದ್ದೀರಾ. ಸಂಬಂಧಗಳ ವಿಷಯದಲ್ಲಿ ಕುಂಭ ರಾಶಿಯವರು ಸ್ವಲ್ಪ ವಿಚಿತ್ರ ಎನಿಸಬಹುದು. ನೀವು ಪ್ರೀತಿಸುವ ರೀತಿಯೇ ಬೇರೆ. ನಿಮ್ಮನ್ನು ದೂಷಿಸಿ ಹೋದ ಆಪ್ತ ಗೆಳೆಯ ಅಥವಾ ಸಂಬಂಧಿಕರು ಇಂದು ತಮ್ಮ ತಪ್ಪಿನ ಅರಿವಾಗಿ ನಿಮ್ಮ ಫೋನ್ಗಾಗಿ ಕಾಯಬಹುದು. ಮನೆಯಲ್ಲಿ ಸಂಗಾತಿಯೊಂದಿಗೆ ಕಳೆದ ಹಲವು ತಿಂಗಳುಗಳಿಂದ ಇದ್ದ ಅಸಮಾಧಾನ ಇಂದು ಮಾಯವಾಗಿ ಪ್ರೀತಿ ಹೆಚ್ಚಾಗಲಿದೆ. ಅವಿವಾಹಿತರಿಗೆ ಇಂದು ಜೀವನ ಸಂಗಾತಿಯ ಬಗ್ಗೆ ಒಳ್ಳೆಯ ವಿಚಾರಗಳು ಬರಲಿವೆ. ಮಕ್ಕಳ ಪ್ರಗತಿ ನಿಮ್ಮ ಮನಸ್ಸಿಗೆ ತೃಪ್ತಿ ನೀಡಲಿದೆ. ಕುಂಭ ರಾಶಿಯವರೇ, ಈ ಅದ್ಭುತ ಯೋಗ ನಿಮ್ಮ ಕೈ ತಪ್ಪಬಾರದು ಅಂದರೆ ಹಿಂದೆ ಇದನ್ನು ಮಾಡಿ. ಇಂದು ಸಂಜೆ ಶನಿದೇವನಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಅಥವಾ ಅಶ್ವತ್ಥ ಮರದ ಬುಡದಲ್ಲಿ ದೀಪ ಹಚ್ಚಿ. ಇಂದು ಬಡವರಿಗೆ ಅಥವಾ ವಿಕಲಚೇತರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ. ಇದು ನಿಮ್ಮ ಮಹಾತ್ಮೆಗೆ ಅತೀವ ಪ್ರೀತಿ. ಇಂದು ನೀಲಿ ಅಥವಾ ಬಿಳಿ ಬಣ್ಣದ ಬಟ್ಟೆ ಧರಿಸುವುದು ನಿಮ್ಮ ಆಕರ್ಷಣ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕುಂಭ ರಾಶಿಯವರೇ, ನೀವು ಬದಲಾವಣೆಯ ಹರಿಕಾರರು. ಇಂದು ನಿಮ್ಮ ಜೀವನದಲ್ಲಿ ಆ ಬದಲಾವಣೆ ಶುರುವಾಗಿದೆ. ನಿಮ್ಮ ಕಷ್ಟಗಳು ಬೆಂಕಿಯಂತೆ ಸುಟ್ಟಂತೆ ಭಸ್ಮವಾಗಲಿದೆ. ತಲೆ ಎತ್ತಿ ನಿಮ್ಮ ಗುರಿಯತ್ತ ಸಾಗಿ. ನಿಮ್ಮ ಜೀವನದಲ್ಲಿ ಇಂದು ಸಂಕಲ್ಪ ಏನು? ಕಮೆಂಟ್ ಮಾಡಿ ತಿಳಿಸಿ. ನಾವು ನಿಮಗಾಗಿ ಇಂದು ವಿಶೇಷ ಪೂಜೆ ಮಾಡಿ ಪ್ರಾರ್ಥನೆ ಮಾಡುತ್ತೇವೆ. ಈ ವಿಡಿಯೋವನ್ನು ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಚಾನಲನ್ನು. DTV ಕರುನಾಡು ವಿಜಯ ನಿಮ್ಮದಾಗಿರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಎಂದು ಕಮೆಂಟ್ ಮಾಡಿ.